ಗೈಸ್, ನಮ್ಮ ಧನ್ವೀರ್ ಅವ್ರು ಆ್ಯಕ್ಟ್ ಮಾಡಿರೋ ಹಯಗ್ರೀವಾದ ಟ್ರೈಲರ್ ಬಿಟ್ಟವ್ರೆ. ಹೆಂಗೈತೆ ಅಂತ ನೋಡೋಣ, ಹಾಗೆ ಒಂದು ರಿವ್ಯೂ ಮಾಡೋಣ ಬನ್ನಿ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ ಶುರು ಮಾಡಕ್ಕೆ ಇದು ರಾಜನ ಕಥೆ ಅಲ್ಲ, ರಾಕ್ಷಸನ ಕಥೆ. ಈ ಫೈಟ್ ಎಲ್ಲೋ ನೋಡ್ದಂಗೈತೆ ಅಲ್ವಾ? ನನಗೆ ಅನಿಸ್ತೈತೆ ಅಂದರೆ ಕ್ರಾಂತಿ ಮೂವಿಲಿ ಒಂದು ಫೈಟ್ ಐತೆ ಇದೇ ಥರದ್ದು, ಡಿಟ್ಟೋ ಡಿ ಬಾಸ್ ಅವ್ರದ್ದು ಫೈಟ್ ಐತೆ. ಅದೇ ಮಾಮೂಲಿ ಬಾಸ್ಕೆಟ್ಬಾಲ್ ಇಟ್ಕೊಂಡೆ ಆಡೋ ಫೈಟ್ ಐತೆ. ಆ ಫೈಟ್ ಥರನೇ ನನಗೆ ಸ್ವಲ್ಪ ಬರ್ತಾಯಿದೆ ಅಷ್ಟೇ ತಲೆಗೆ. ನೋಡೋಣ ಬನ್ನಿ ಹೆಂಗೈತೆ ಅಂತ. ಕೆಲವು ಕೊಲೆಗಳಲ್ಲಿ ಕೋಪ ಕಾಣುತ್ತೆ, ಕೆಲವು ಕೊಲೆಗಳಲ್ಲಿ ದುಡುಕ್ತನ ಕಾಣುತ್ತೆ. ಆದರೆ ಈ ಕೊಲೆಯಲ್ಲಿ ಕಾಣ್ತಿರೋದು ಶ್ರದ್ಧೆ. ಇದು ಯಾವುದೋ ಇನ್ವೆಸ್ಟಿಗೇಷನ್ ಕತೆ ಅನಿಸ್ತೈತೆ. ಏನಕ್ಕೆ ನೀವು ನೋಡ್ತಾ ಇರೋಂಗೆ ಏನೋ ಇನ್ವೆಸ್ಟಿಗೇಷನ್ನು, ಯಾರೋ ಕೊಲೆ ಮಾಡೋರೆ. ಅದೇ ಕೊಲೆ ಮಾಡೋರು ಯಾರು ಅಂತ ಗೊತ್ತಾಯ್ತಲ್ಲ, ಒಂದು ಮಿಸ್ಟ್ರಿ ಇದೆ ಇದರಲ್ಲಿ ಕಥೆಯಲ್ಲಿ. ನಾನು ನೋಡ್ತಿರೋ ಪ್ರಕಾರ ಪೂರ್ಣ ಶ್ರದ್ಧೆ. ನಾನು ದೇವರಾಗ್ತೀನಿ. He is somewhat obsessed with Hindu gods. ಮಾಡಿದಾರು ಐಡೆಂಟಿಫೈ ಮಾಡ್ತಾರೆ ಸರ್. ದೇವ್ರು ಕೂಡ ಲಿಂಕ್ ಮಾಡೋರು. ನನ್ನ ಉದ್ದೇಶ ವಿನಾಶ ಅಲ್ಲ, ದೃಷ್ಟಿನೇ ಎದುರಿಸಕ್ಕಾಗದೆ ಇರೋ ನೀವು ಸೃಷ್ಟಿಕರ್ತನ ಎದುರಿಸ್ತೀರಾ? ಅವನ ಆ ಥರ ಮಾಡಿಬಿಟ್ಟು ವಾಸ್ ವೆರಿ ಶಾಕಿಂಗ್. ಈ ಕಥೆಗಳೆಲ್ಲ ಸುಳ್ಳ? ಪುರಾಣಗಳು ಸುಳ್ಳ ಅಥವಾ ದೇವರೇ ಸುಳ್ಳ? ಇದನ್ನೆಲ್ಲ ನಂಬಿದ್ದೀರಾ? ನಿಜ ಹೇಳ್ತೀನಿ, ಈ ಥರ ಕತ್ತೆ ತಗೊಳ್ಳೋಕ್ಕೆ ಧೈರ್ಯ ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಜನ ಏನು ನಂಬಲ್ಲ, ದೇವ್ರಿದ್ದಾನೆ ಅಂತ ನಾವೇನೋ ದೇವ್ರಿಲ್ಲ ಅಂತ ಹೇಳಿದ್ರೆ ಪಕ್ಕ ನಮಗೆ ನೆಗೆಟಿವ್ ಮಾಡೇ ಮಾಡ್ತಾರೆ. ಬಟ್ ಆ ಥರ ಟಾಪಿಕ್ ತೊಗೊಂಡು ಅದಕ್ಕೆ ಒಂದು ಮಿಸ್ಟ್ರಿ ಕ್ರಿಯೇಟ್ ಮಾಡಿ ಕತೆ ಮಾಡೋರೆ ಅಂದರೆ ನಿಜವಲ್ಲೂ ಸೂಪರಾಗಿರುತ್ತೆ ಅನ್ಸುತ್ತೆ ಕತೆ. ನಿಜ ನನಗೆ ಇಲ್ಲಿವರೆಗೂ ಸಖತ್ ಇಷ್ಟ ಆಯಿತು ಟ್ರೈಲರು. ದೈವ, ಪುರಾಣ, ಸಂಪ್ರದಾಯ ಯಾವುದು ಸುಳ್ಳಲ್ಲ. ಸೂಪರ್. ಎಲ್ಲ ಹೇಳ್ಕೊಂಡು ಬಂದಿರೋ ಆ ದೇವರ ಕಥೆನೇ ನಾನು ನಿಜ ಮಾಡಬೇಕು ಅಂತಿರೋದು. ಪ್ರತಿಯೊಂದು ಕದನಕ್ಕೂ ಕಾರಣ ಇರುತ್ತೆ. ನನಗೆ ಕಾರಣ ಬೇಡ, ಕಾಳ್ಗ ಬೇಕು. ಗಿಲ್ಲಿ ನಟ ನೋಡಿದ್ರಾ? ಅಶ್ವಿನಿ ಮೇಡಮ್ ಅವ್ರು ಕಂಡಿದ್ರು. ರಘುಕುಮಾರ್ ಡಿ.ಆರ್. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ. ಅದೇ ಸೈತಾನ ರಚ್ಚೆ ಹಿಡಿದ್ರೆ ಈ ಹಯಗ್ರೀವನ್ ಹೆಸರು ಹೇಳ್ತಾರೆ. ಗುಡ್ ಬೈ. ರಿಲೀಸು 27ನೇ ತಾರೀಕಂತೆ. ನಿಜವೂ ಇಷ್ಟ ಆಯಿತು ಟ್ರೈಲರು. ಯಾಕಂದರೆ ಅವ್ರ ಕತೆಗಳನ್ನ ನೋಡ್ಕೊಬಂದ್ರೆ ನಾವು, ಯಾರು ಧನ್ವೀರ್ ಅವ್ರು ಮಾಡ್ಕೊಂಬಂದಿರೋ ಕತೆ, ಬಜಾರಿಂದ ಹಿಡಿದು ಕೈವ, ಆಮೇಲೆ ಬಿ ಟು ಲವ್, ಮೊನ್ನೆ ಬಂತಲ್ಲ ವಾಮನ, ಎಲ್ಲ ನೋಡ್ಕೊಬಂದರೆ ಇವರು ಮಾಡೋದೇ ಫ್ಯಾಮಿಲಿಗೋಸ್ಕರ ಮೂವಿ. ಇದು ಅಷ್ಟೇ, ಫ್ಯಾಮಿಲಿಗೋಸ್ಕರನೇ ಇರೋದು ಮೂವಿ. ಇವರು ಡಿ ಬಾಸ್ ಥರನೇ ಫ್ಯಾಮಿಲಿಗೋಸ್ಕರನೇ ಮೂವಿ ಮಾಡ್ಕೊಂಬರ್ಬೇಕು ಅಂತ ಕಲ್ತ್ಕೊಂಡವ್ರೆ ಅನ್ಸುತ್ತೆ. ಅದೇ ಥರ ಮಾಡ್ಕೊಬರ್ತಾರೆ. ಇದು ಅಷ್ಟೇ ಫ್ಯಾಮಿಲಿ ಓರಿಯೆಂಟೆಡ್. US ಸರ್ಟಿಫಿಕೇಟೇ ಸಿಗೋದು ಇದಕ್ಕೆ, A ಸರ್ಟಿಫಿಕೇಟ್ಸ್ ಅಂತ ಸಿಗೋಲ್ಲ. ಬಟ್ ಇದನ್ಸು ನನಗೆ ಕೊಲೆ, ಮಿಸ್ಟ್ರಿ, ದೇವರು, ದೆವ್ವ ಎಲ್ಲ ಮಿಕ್ಸ್ ಆಯ್ತಿದ್ರಲ್ಲಿ. ಇರೋದು ಹೇಳ್ಬೇಕಂದ್ರೆ, ದೇವ್ರನ್ನ ಯಾರು ನಂಬಲ್ಲ ಅಂದರೆ ಹೇಳ್ತಾರಲ್ಲ, ನಾನು ದೇವ್ರನ್ನ ನಂಬಲ್ಲ ಅನ್ನೋರಿಗೆ ಇದೊಂದು ಉತ್ತರ ಇರುತ್ತೆ ಅನ್ಸುತ್ತೆ ಈ ಮೂವಿಲಿ. ನಂಗೆ ಇಷ್ಟ ಆಯಿತು ಮೂವಿ. ಟ್ರೈಲರ್ ಸಖತ್ ಇಷ್ಟ ಆಯಿತು. ಟ್ರೈಲರ್ ಕಟ್ಟು ಚೆನ್ನಾಗಿ ಮಾಡವ್ರೆ. ಆಮೇಲೆ ನಮ್ಮ ಡೈರೆಕ್ಟರ್ಸ್ ಅವರು ಅಷ್ಟೇ ಸಖತ್ ಮಾಡವ್ರೆ ಅನಿಸ್ತೈತೆ. ಏನಕ್ಕೆ ಅಂದರೆ, ನಾವು ಸುಮ್ಮನೆ ಟ್ರೈಲರ್ ನೋಡ್ಬಿಟ್ಟು ಇಡೀ ಫಿಲಮ್ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಮೂವಿ ಹೆಂಗಾರ ಇರಲಿ, ಟ್ರೈಲರ್ ಏನಂದರೆ ಒಂದು ಮೂವಿ ಬನ್ನಿ ಅನ್ನೋದಕ್ಕೆ ಒಂದು ಇದಷ್ಟೇ, ಇದಕ್ಕೆ ಒಂದು ಪ್ಲ್ಯಾಟ್ಫಾರ್ಮು ಟ್ರೈಲರ್ ಅಂತ ಬಿಡೋದು. ನಾವು ಆ ಥರ ನೋಡಿಕೊಂಡು ಮೂವಿ ನೋಡಬೇಕು ಇಲ್ವಾ ಅಂತ ಇದರಲ್ಲೇ ಡಿಸೈಡ್, ಮೂವಿಗೆ ಹೋಗಿ ಮೂವಿ ಹೆಂಗೈತೆ ಅಂತ ಹೇಳಬೇಕು. ಮೊನ್ನೆ ನಾನು ಟಾಕ್ಸಿಕ್ ಮಾಡಿದಾಗಲೂ ಅಷ್ಟೇ, ಕಟ್ ಸೈಜ್ ಎಷ್ಟು ಚೆನ್ನಾಗೈತೆ ಅಷ್ಟು ಮಾತ್ರ ಹೇಳಿದೆ ನಾನು, ಹೊರತು ಮೂವಿ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಲಿಲ್ಲ. ಒಂದೊಳ್ಳೆ ಮೂವಿ ಕೊಡ್ತಾವ್ರೆ ಅಂತ ಹೇಳಿದ್ದು. ಇದು ಅಷ್ಟೇ, ಒಂದೊಳ್ಳೆ ಮೂವಿ ಕೊಡ್ತಾವ್ರೆ. ಇದಂತೂ ನಮ್ಮ ಡಿ ಬಾಸ್ ಅಭಿಮಾನಿಗಳು ಅಂತೂ ಹಬ್ಬ ಮಾಡ್ತಾರೆ ಬಿಡಿ, ಪಕ್ಕ ಹಬ್ಬ ಮಾಡ್ತಾರೆ. ಆಮೇಲೆ ಎಲ್ಲದಕ್ಕೂ ಡಿ ಬಾಸ್ ಅಂತ ಹೇಳ್ಬೇಡಿ. ಕತೆ ಚೆನ್ನಾಗಿರಬೇಕು, ಕಂಟೆಂಟ್ ಚೆನ್ನಾಗಿರಬೇಕು, ಆದರೆ ಮಾತ್ರ ಮೂವಿ ಓಡುತ್ತೆ. ಡಿ ಬಾಸ್ ಹೆಸರಿಂದ ಓಡಲ್ಲ, ಇದಂತೂ ಹೇಳ್ಬಿಡ್ತೀನಿ ನಾನು ಎಲ್ಲರಿಗೂ. ಅದನ್ನೇ ಹೇಳೋದು. ಏನಕ್ಕೆ ಅಂತ ಹೇಳಿದ್ರೆ, ಟ್ರೈಲರ್ ಚೆನ್ನಾಗೈತೆ, ಮೂವಿ ಓಡೇ ಓಡುತ್ತೆ ಅಂತ ಗೊತ್ತು. ಬಟ್ ಅದನ್ನೇ ಡಿ ಬಾಸ್ ಹೆಸರು ಹೇಳ್ಕೊಂಡು ಇದು ಮಾಡಿದ್ರೆ ಮೂವಿ ಅಷ್ಟೇ
ಏನೂ ಮಾಡೋಕ್ಕಾಗಲ್ಲ. ಎಷ್ಟು ದಿನ ಅಂತ ನೋಡ್ತಾರೆ ಅಭಿಮಾನಿಗಳು ಆದರೂ ಅಷ್ಟೇ, 2 ದಿನ 3 ದಿನ ಅಷ್ಟೇ. ಆಮೇಲೆ ಕತೆ ಚೆನ್ನಾಗಿರ್ಬೇಕು, ಕಂಟೆಂಟ್ ಹಿಡ್ದ ಅಂದರೆ ಎಂಥ ಮೂವಿಯಾರು ಗೆದ್ದೇ ಗೆಲ್ಲುತ್ತೆ. ಅಷ್ಟೇ ಗೈಸ್ ಹೇಳೋದು. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಹಾಕ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.